ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ತಗೊಂಡು ಬಂದಿದ್ದೀನಿ. ಇಲ್ಲಿ ನೀವು ಯಾವುದೇ ರೀತಿ 1 ವೀಕ್ 2 ವೀಕ್ಸ್ ಇಲ್ಲಿ ಇಂಟರ್ವ್ಯೂ ಕಾಲ್ಸ್ಗೆ ಅಥವಾ ಸೆಲೆಕ್ಷನ್ ಪ್ರೋಸೆಸ್ಗೆ ವೇಟ್ ಮಾಡಬೇಕು ಅನ್ನೋದಿರಲ್ಲ. ಇಲ್ಲಿ ನೀವು ಡೈರೆಕ್ಟಾಗಿ HR ಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡೋದ್ರಿಂದ 1 or 2 ಡೇಸಲ್ಲಿ ನಿಮಗೆ ಇಂಟರ್ವ್ಯೂ ಕಾಲ್ ಬಂದು ನೀವು ಚೆನ್ನಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ಒಂದು ರಿಮೋಟ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಲೈಕ್ ಶೈನಿಂಗ್ ಸ್ಟಾರ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಟ್ರಾವೆಲರ್ಸ್ ಇಲ್ಲಿ ಕಂಪ್ನಿ ನೇಮ್ ಆಗಿರುತ್ತೆ. ಲೈಕ್ ವಾಯ್ಸ್ ಪ್ರೋಸೆಸ್, ನಾನ್ ವಾಯ್ಸ್ ಪ್ರೋಸೆಸ್ ಎರಡೂ ಪೋಸ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ವಾಯ್ಸ್ ಪ್ರೋಸೆಸ್ ಅಂದರೆ ಇಲ್ಲಿ ಬಂದು ನೀವು ಕಾಲಿಂಗ್ ವರ್ಕ್ನ ಮಾಡಬೇಕಾಗಿರುತ್ತೆ. ನಾನ್ ವಾಯ್ಸಸ್ ಅಂದರೆ ಚಾಟ್, ಇಮೇಲ್, ಡೇಟಾ ಎಂಟ್ರಿ, ಟೈಪಿಂಗ್ ವರ್ಕ್ ಈ ರೀತಿಯಾದಂಥ ಪೋಸ್ಟ್ಗಳಿರುತ್ತೆ. ಸೊ ಇಲ್ಲಿ ನಿಮಗೆ ವಾಯ್ಸ್ ಪ್ರೋಸೆಸ್ ಬೇಕಾ ನಾನ್ ವಾಯ್ಸ್ ಪ್ರೋಸೆಸ್ ಬೇಕಾ ಅನ್ನೋದನ್ನ ನೀವೇ ಸೆಲೆಕ್ಟ್ನ ಮಾಡ್ಕೊಬೋದು. ಸೊ ಯಾವ ಪೋಸ್ಟಿಗೆ ಬೇಕಾದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೊತೆಗೆ ಇಲ್ಲಿ ನೀವೇನಾದರೂ ಫ್ರೆಶರ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಅಂಡರ್ ಗ್ರ್ಯಾಜುಯೇಟ್ಸ್ ಆದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ವೀಕಲ್ಲಿ 6 ಡೇಸ್ ನಿಮಗೆ ಇಲ್ಲಿ ವರ್ಕ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಪರ್ ಮಂತ್ ನಿಮಗೆ 20,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಫುಲ್ ಟೈಮಿಗಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋದಲ್ಲಿ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೂಡ ಕೊಡ್ತೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ನ ಮಾಡಿ. ಬಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಹೋಗೋದಾದರೆ, ನೌಕರಿ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನಿವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ರಿಮೋಟ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ರಿಮೋಟ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ ಅಂದರೆ, ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ಒಂದೇ ಸ್ಪೆಸಿಫಿಕ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇಲ್ಲ, ವಾಯ್ಸ್ ನಾನ್ ವಾಯ್ಸ್ ಎರಡೂ ಮಾಡ್ತಾ ಇದ್ದಾರೆ. ನಾನ್ ವಾಯ್ಸಲ್ಲಿ ಬಂದರೆ ಸಾಕಷ್ಟು ರೋಲ್ಸ್ಗಳಿರುತ್ತೆ. ಲೈಕ್ ಡೇಟಾ ಎಂಟ್ರಿ ಇರ್ಬೋದು, ಟೈಪಿಂಗ್ ವರ್ಕ್ ಇರ್ಬೋದು, ಕಾಪಿ ಪೇಸ್ಟ್ ಇರ್ಬೋದು, ಟ್ರಾನ್ಸ್ಲೇಟರ್ ಇರ್ಬೋದು, ಹಾಗೆ ಚಾಟ್ ವರ್ಕ್, ಇಮೇಲ್ ಈ ರೀತಿಯಾದಂಥ ತುಂಬ ವರ್ಕ್ಗಳಿರುತ್ತೆ. ವಾಯ್ಸ್ ಪ್ರೋಸೆಸಿಗೆ ಬಂದರೆ ಕಸ್ಟಮರ್ ಸಪೋರ್ಟು ಈ ರೀತಿಯಾದಂಥ ವರ್ಕ್ಗಳಿರುತ್ತೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆದಂಥ ಪೋಸ್ಟ್ನ ಮೆನ್ಷನ್ ಮಾಡಿಲ್ಲ. ಹಾಗೆ ಇನ್ನು ಕಂಪ್ನಿ ನೋಡೋದಾದರೆ ಶೈನಿಂಗ್ ಸ್ಟಾರ್ಸ್ ಟ್ರಾವೆಲರ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜಸ್ಟ್ 1 to 5 years ಆಫ್ ಎಕ್ಸ್ಪೀರಿಯನ್ಸ್ನ ಅಂತ ಕೊಟ್ಟಿದ್ದಾರೆ. ಬಟ್ ಕೆಳಗಡೆ ಜಾಬ್ ಡಿಸ್ಕ್ರಿಪ್ಷನ್ ಮೇನ್ ಪಾಯಿಂಟ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಸ್ಯಾಲ್ರಿ ನೋಡಿದ್ರೆ ಇಲ್ಲಿ ನೀವು 2.25 ಇಂದ 2.5 lakhs ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅರೌಂಡ್ 20,000 ಇಂದ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 5 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಅರೌಂಡ್ 200ವರೆಗೂ ಪೋಸ್ಟ್ಗಳಲ್ಲಿ ಓಪನಿಂಗ್ಸ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ನೀವು ಇಲ್ಲಿ ನೋಡ್ಬೋದು, ಅರೌಂಡ್ ನಿಮ್ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಆಗಿ ಇರಬೇಕು ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಲೋ ಜಾಬ್ ಸೀಕರ್ಸ್, ಗ್ರೀಟಿಂಗ್ ಫ್ರಮ್ ಶೈನ್ ಸ್ಟಾರ್ಸ್ TPL ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಕಂಪ್ನಿ ನೇಮ್ನ ಗ್ರೀಟಿಂಗ್ ಫ್ರಮ್ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಹೈಯರಿಂಗ್ ಫಾರ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಟು ಜಾಯಿನ್ ಅವರ್ ಟೀಮ್ ಆನ್ ಆ್ಯನ್ ಇಮಿಡಿಯೇಟ್ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಆದಂಥ ರೋಲ್ಗಳು ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಜಾಯ್ನಿಂಗ್ ಬೇಸಿಸ್ ಮೇಲೆ ಅಂತ ಹೇಳ್ತಾರೆ. ಸೊ ಯಾರೆಲ್ಲ ಇಮಿಡಿಯೇಟಾಗಿ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀರಾ ಅವ್ರುಗಳಿಗೆಲ್ಲ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಜಾಬ್ ಪ್ರೊಫೈಲ್ ಬಂದು ರಿಮೋಟ್ ಸಪೋರ್ಟಿವ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಮೋಡ್ ಬಂದು ರಿಮೋಟ್ ವರ್ಕ್ ಆಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು 18 ಇಂದ 14 CTC ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಹೀಗೆ ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಪೋಸ್ಟ್ಗಳಿಗೆ ಕಮ್ಮಿ ಪೇ ಮಾಡುವಂಥದ್ದು ಕೂಡ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ರೋಲ್ನ ಸೆಲೆಕ್ಟ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಇರುತ್ತೆ. ಅರೌಂಡ್ 20,000ವರೆಗೂ ನಿಮ್ಮ ಸ್ಯಾಲ್ರಿ ಇಲ್ಲಿ ರೀಚ್ ಆಗುತ್ತೆ. ಓಕೆನಾ, ಇನ್ನು ಪ್ರೋಸೆಸ್ ನೋಡಿದ್ರೆ ಬ್ಲೆಂಡಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನು ಎಲಿಗೇಟ್ಸ್ ನೋಡಿದ್ರೆ ಎನಿ ಅಂಡರ್ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿರಲಿ, ಲೈಕ್ ಸ್ಟೂಡೆಂಟ್ಸ್ ಆಗಿದ್ರು ಅಥವಾ ನೀವು ಇನ್ನೂ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ
ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಗ್ರ್ಯಾಜುಯೇಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫ್ರೆಷರ್ಸ್ ಅಂತ ಮೆನ್ಷನ್ ಮಾಡಿದೆ. ಸೊ ನೀವೇನಾದ್ರು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಫ್ರೆಷರ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ವರ್ಕ್ ಡೇಸ್ ನೋಡಿದ್ರೆ 6 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾರದಲ್ಲಿ ನೀವು ಮಂಡೇ ಟು ಸ್ಯಾಟರ್ಡೆ ಕಂಪ್ಲೀಟ್ ಆಗಿ ವರ್ಕ್ನ ಮಾಡಬೇಕಾಗಿರುತ್ತೆ, ಸಂಡೇ ಇಲ್ಲಿ ಆಫ್ ಇರುತ್ತೆ. ಓಕೆನಾ. ಇನ್ನು ರೊಟೇಷನಲ್ ಶಿಫ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ರೊಟೇಷನಲ್ ಶಿಫ್ಟ್ ಇರುತ್ತೆ, ಮಾರ್ನಿಂಗ್ ಮತ್ತು ನೈಟ್ ರೊಟೇಷನಲ್ ಇರುತ್ತೆ. ಒಂದು ವಾರ ಮಾರ್ನಿಂಗ್ ಇದ್ದರೆ ಇನ್ನೊಂದು ವಾರ ನೈಟ್ ಇರುತ್ತೆ. ಸೊ ಏನಾದರೂ ಗರ್ಲ್ಸ್ ಇಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ ಅಂದರೆ ಅವ್ರಿಗೆ ಲೈಕ್ ಎಕ್ಸ್ಕ್ಲೂಸ್ ಇದ್ರೂ ಇರುತ್ತೆ. ಸೊ ನೀವು ಇಲ್ಲಿ ಟ್ರೈ ಮಾಡಿ ನೋಡ್ಬೋದು. ಓಕೆನಾ. ಸೊ ಇನ್ನು ಅಷ್ಟು ಇನ್ಫಾರ್ಮೇಷನ್ಸ್ನ ನೋಡೋದಾದರೆ ನೀಡಿಂಗ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೋಲ್ಗೂ ಇದನ್ನು ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡೇ ಇರ್ತಾರೆ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ನೀಡ್ to have a i5 or above confident laptop, slides with Wi-Fi connection and power backup ಅಂತ ಕೊಟ್ಟಿದ್ರು. ಸೊ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಇರಬೇಕಾಗತ್ತೆ, ನಿಮ್ಮ ಸ್ವಂತ ಲ್ಯಾಪ್ಟಾಪ್ ಇರಲೇಬೇಕಾಗಿರುತ್ತೆ. ಅದು ಬಂದು i5 ಆದರೂ ಇರ್ಬೋದು, ಅದಕ್ಕಿಂತ ಜಾಸ್ತಿ ಆಗಿದ್ರು ಓಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟೇಬಲ್ ವೈಫೈ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಪವರ್ ಬ್ಯಾಕಪ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮಾತ್ರ ಮಸ್ಟ್ ಇರಲೇಬೇಕಾಗಿರುತ್ತೆ ಕೆಲಸನ ಮಾಡೋಕ್ಕೆ. ಇನ್ನು ವೈಫೈ ಕನೆಕ್ಷನ್ಗೆ ಬಂದರೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಹಾಟ್ಸ್ಪಾಟ್ನ ಯೂಸ್ ಮಾಡಿಕೊಂಡು ಅಥವಾ ಅನ್ಲಿಮಿಟೆಡ್ ಡೇಟಾ ಡೈಲಿ ಬರುತ್ತಲ್ವ ಅದನ್ನು ಪ್ಯಾಕೇಜ್ನ ಹಾಕಿಸ್ಕೊಂಡು ನಿಮ್ಮ ಮೊಬೈಲಿಂದನೇ ನೀವು ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿ 1 ಮಂತ್ ಸ್ಯಾಲ್ರಿ ಎಲ್ಲ ನೀವು ತೊಗೊಂಡಾದ್ಮೇಲೆ ನಿಮಗೂ ಕೆಲಸ ಅಡ್ಜಸ್ಟ್ ಆದಮೇಲೆ ನೀವು ಬೇಕಾದ್ರೆ ವೈಫೈ ಕನೆಕ್ಷನ್ಸ್ನ ಹಾಕ್ಕೊಬೋದು. ಬಟ್ ಇಂಟರ್ವ್ಯೂಗೆ ಕಾಲ್ ಮಾಡಿದಾಗ ನಮ್ಮ ಹತ್ರ ವೈಫೈ ಕನೆಕ್ಷನ್ ಇದೆ ಅಂತಲೇ ನೀವು ಹೇಳಬೇಕು ಆಯಿತಾ, ಯಾಕಂದರೆ ಇಲ್ಲ ಅಂದರೆ ಅವರು ತೊಗೊಳೋದಿಲ್ಲ. ಸೊ ವೈಫೈ ಕನೆಕ್ಷನ್ ಇದೆ ಅಂತ ಹೇಳಿ ಅಕಸ್ಮಾತ್ ಎಲ್ಲ ಕಂಪ್ನಿಗಳಲ್ಲೂ ಕೇಳೋದಿಲ್ಲ, ಕೆಲವೊಂದಷ್ಟು ಒಳ್ಳೆ ಕಂಪ್ನಿಗಳಲ್ಲಿ ಪ್ರೂಫ್ಗಳನ್ನ ಕೇಳುತ್ತೆ. ಸೊ ನಿಮ್ಗೇನಾದರೂ ಫೋಟೋಸ್ನ ಸೆಂಡ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಗೊತ್ತಿರೋಂಥ ಅಂಗಡಿಗಳಲ್ಲಿ ವೈಫೈ ಹಾಕಿಸ್ಕೊಂಡಿರ್ತಾರಲ್ವ, ಜಸ್ಟ್ ಅಲ್ಲಿ ಹೋಗಿ ಅದು ಲೈಕ್ ಬೋರ್ಡ್ ಇರುತ್ತಲ್ವ ಅದ್ರದ್ದು ಫೋಟೋ ತೊಗೊಂಡು ಅದನ್ನು ಸೆಂಡ್ ಮಾಡಿ, ಅಲ್ಲಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ವೈಫೈ ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡೆ ಇಲ್ಲಿ ನೀವು ವೈಫೈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇನ್ನು ಪವರ್ ಬ್ಯಾಕಪ್ ಅಂತ ಬಂದರೆ ಸೊ ನೀವು ಮೊಬೈಲ್ ಹಾಟ್ಸ್ಪಾಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪವರ್ ಬ್ಯಾಕಪ್ ನೆಸೆಸಿಟಿನೇ ಇರೋದಿಲ್ಲ. ವೈಫೈ ಇದ್ದರೆ ಮಾತ್ರ ನಿಮಗೆ ಪವರ್ ಬ್ಯಾಕಪ್ ನೆಸೆಸಿಟಿ ಇರುತ್ತೆ, ಯಾಕಂದರೆ ಎಲೆಕ್ಟ್ರಿಸಿಟಿ ಬೇಕಾಗಿರೋದ್ರಿಂದ. ಇಲ್ಲಾಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗೋದಿಲ್ಲ, ಅದನ್ನು ನೀವು ಈಸಿಯಾಗಿ ಮ್ಯಾನೇಜ್ ಮಾಡಿಬಿಡ್ಬೋದು. ಒಂದು ಸಲ ನೀವು ವೈಫೈ ಕನೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ನೀವು ಪವರ್ ಬ್ಯಾಕಪ್ ತೊಗೊಳ್ಬೇಕಾಗಿರುತ್ತೆ. ಜಸ್ಟ್ ನೀವು ಬರೀ ವೈಫೈಗೆ ತೊಗೊಳ್ತೀವಿ ಅಂದರೆ ಅರೌಂಡ್ 1000 ಸಮಥಿಂಗ್ ಏನೋ ಇರುತ್ತೆ, ಅದನ್ನು ನೀವು ಈಸಿಯಾಗಿ ಪರ್ಚೇಸ್ನ ಮಾಡ್ಬೋದು. ಓಕೆನಾ. ಇದೊಂದು ನಿಮಗೆ ಟಿಪ್ ಆಗಿರುತ್ತೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಅವ್ರು ನಿಮಗೆ ಲ್ಯಾಪ್ಟಾಪ್, ವೈಫೈ, ಪವರ್ ಬ್ಯಾಕಪ್ 3 ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಇಂಟರ್ವ್ಯೂ ಕಾಲ್ ಬಂದಾಗ ಇದು ನೆನಪಿಟ್ಕೊಂಡು 3 ಕೂಡ ಇದೆ ಅಂತಲೇ ನೀವು ಹೇಳಬೇಕು. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನೋಡಿದ್ರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀಡ್ ಟು ಶೇರ್ ಫಾಲೋಯಿಂಗ್ ಡೀಟೇಲ್ಸ್ ಆನ್ ದ ಗಿವನ್ ವಾಟ್ಸ್ಆ್ಯಪ್ ನಂಬರ್ ಫಾರ್ ಶಿ ಕ್ಯಾಂಡಿಡೇಟ್ಸ್ ವುಡ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡೋ ಸ್ಟೆಪ್ನ ನಾನು ಹೇಳ್ಕೊಡ್ತೀನಿ ಗೊತ್ತಾ. ಅದ್ರ ಜೊತೆಗೆ ಇಲ್ಲಿ ಅವರು HR ನಂಬರ್ನ ಕೊಟ್ಟಿದ್ದಾರೆ ಅಥವಾ ಒಂದು ವಾಟ್ಸ್ಆ್ಯಪ್ ನಂಬರ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿಕೊಡ್ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ನಿಮ್ಮ ಲ್ಯಾಪ್ಟಾಪ್ದ ಲೈಕ್ i5 i6 i7 ಅನ್ನೋದ್ರ ಬಗ್ಗೆ ಒಂದು ಲೈಕ್ ಸ್ಕ್ರೀನ್ಶಾಟ್ ಅಥವಾ ಫೋಟೋನ ಕೇಳ್ತಾರೆ. ಜೊತೆಗೆ ವೈಫೈ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಪವರ್ ಬ್ಯಾಕಪ್ ಇರೋದು ಆ ರೀತಿಯಾದಂಥದ್ದನ್ನ ಒಂದು ಫೋಟೋ ಕೇಳ್ತಾರೆ. ಸೊ ಪವರ್ ಬ್ಯಾಕಪ್ ಇಲ್ಲ ಅಂದ್ರೂ ವೈಫೈದು ಮತ್ತು ನಿಮ್ಮ ಲ್ಯಾಪ್ಟಾಪ್ದು ಕೇಳ್ತಾರೆ. ಅದನ್ನು ನೀವು ಅವ್ರಿಗೆ ಫೋಟೋ ಕಳಿಸ್ಕೊಡ್ಬೇಕಾಗಿರುತ್ತೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕಾಗತ್ತೆ. ವೈಫೈದು ಬೇಕಾದರೆ ನೀವು ನಿಮ್ಮ ರಿಲೇಟಿವ್ಸ್ ಅಥವಾ ಅಕ್ಕಪಕ್ಕ ಮನೆಯವ್ರದ್ದು ಫ್ರೆಂಡ್ಸ್ ಯಾರ್ದಾರು ಇದ್ದರೆ ಅದನ್ನೇ ಸೆಂಡ್ ಮಾಡಿಕೊಂಡು ನೀವು ಇಲ್ಲಿ ಅವ್ರಿಗೆ ಕಳಿಸ್ಕೊಡ್ಬೋದು. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನೋಡಿದ್ರೆ ಯಾವೆಲ್ಲ ಇನ್ಫಾರ್ಮೇಷನ್ಸ್ನ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ಅವ್ರಿಗೆ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು, ಹಾಗೆ ನಿಮ್ಮ ಲೊಕೇಶನ್, ಯಾವ ಊರು, ಸಿಟಿ ಅನ್ನೋದನ್ನ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಯಾವ ಲ್ಯಾಂಗ್ವೇಜ್, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಲೈಕ್ ಕನ್ನಡನಾ, ಇಂಗ್ಲೀಷಾ, ಹಿಂದಿ, ತಮಿಳ್, ತೆಲುಗು, ಆ ರೀತಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅಂತ ಕಳಿಸ್ಕೊಡ್ಬೇಕಾಗಿರುತ್ತೆ. ಲ್ಯಾಪ್ಟಾಪ್ ಕನ್ಫರ್ಮೇಷನ್ ಅಂತ ಕೊಡಿ. ಸೊ ನಿಮ್ಮದು i5 6 7 ಅನ್ನೋದಕ್ಕೆ ನೀವು ಚೆಕ್ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಅದು ತೋರಿಸುತ್ತೆ ನಿಮ್ಮದು i5 ಇದೆಯಾ 8 ಇದೆಯಾ ಅಂತ. ಅದ್ರದ್ದು ಒಂದು ಫೋಟೋನ ನೀವು ಇಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನಿ
ಎನಿ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ, ಆಲ್ರೆಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರದ್ದು ಲೈಕ್ ಎಕ್ಸ್ಪೀರಿಯನ್ಸ್ ಲೆಟರ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಫ್ರೆಶರ್ ಆದರೆ ಏನು ಬೇಕಾಗಿರಲ್ಲ. ಸೊ ಈ 5 ಇನ್ಫಾರ್ಮೇಷನ್ನ ನೀವು ಈ ನಂಬರ್ ಏನಿದೆ ಅದಕ್ಕೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಇಲ್ಲಿ ಯಾರ್ದು ವಾಟ್ಸಪ್ ನಂಬರ್ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರಿಗೆ ನೀವು ಜಸ್ಟ್ ಹಾಯ್ ಸರ್ ಅಂತ ಮೆನ್ಷನ್ ಮಾಡ್ಬೋದು, ಅಥವಾ ಇಲ್ಲಿ ಕೊಟ್ಟಿರೋಂಥ ನೇಮ್ನೇ ನೀವು ಮೆನ್ಷನ್ನ ಮಾಡ್ಬೋದು. ಸೊ ಅದ್ರ ಮೂಲಕ ನೀವು ಇಲ್ಲಿ ಕೇಳಿರೋಂಥ ನೇಮು, ಲೊಕೇಶನ್ನು, ಲ್ಯಾಂಗ್ವೇಜು, ಲ್ಯಾಪ್ಟಾಪ್ ಕನ್ಫರ್ಮೇಷನ್, ಎನಿ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಲೆಟರ್ನ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ಅದಾದಮೇಲೆ ಅವರ ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ ಅಥವಾ ಕಾಲ್ ಬರುತ್ತೆ. ಓಕೆನಾ? ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ನಂಬರ್ನ ಕೇಳ್ದಿರೋದ್ರಿಂದ ಆದಷ್ಟು ಅವ್ರು ನಿಮಗೆ ಮೆಸೇಜ್ನೇ ಮಾಡ್ತಾರೆ ಅದ್ರ ಮೂಲಕ, ಅಥವಾ ಕಾಲ್ ಮಾಡೋದಕ್ಕೆ ನಂಬರ್ ಏನಾದರೂ ಅವ್ರು ನಿಮಗೆ ವಾಟ್ಸಪ್ ಮೂಲಕ ಕನೆಕ್ಟ್ ಆಗ್ತಾರೆ. ಓಕೆನಾ? ಅದಾದಮೇಲೆ ಇಲ್ಲಿ ನಿಮಗೆ ಅವರ ಹೆಸರು HR ಅನ್ನೋದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೋಲ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಅಂತ ಮೆನ್ಷನ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಚಾಟ್ ಪ್ರೋಸೆಸ್, ಟೈಪಿಂಗ್ ವರ್ಕ್ ಎಲ್ಲನೂ ಕೂಡ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಆಪ್ರೇಟರ್ ರೋಲ್ ಅಂಡರೇ ಬರುತ್ತೆ. ಸೊ ಅದನ್ನೇ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಇದು ಬಂದು ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಇದು ಫುಲ್ ಟೈಮ್ಗೆ ಮಾತ್ರ ಐರಿಂಗ್ನ ನಡೆಸ್ತಾ ಇರುವಂಥದ್ದು. ಯಾವುದೇ ರೀತಿ ಪಾರ್ಟ್ ಟೈಮ್ಗೆ ಇಲ್ಲಿ ಐರಿಂಗ್ನ ಮಾಡ್ತಾ ಇಲ್ಲ. ಹಾಗೆ ಇದು ಪರ್ಮನೆಂಟಾಗಿ ವರ್ಕ್ ಫ್ರಮ್ ಹೋಮ್ ರೋಲೇ ಇರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ಗೆ ಇಲ್ಲಿ ಅವರು ತೊಗೊಳ್ತಾ ಇಲ್ಲ. ಓಕೆನಾ? ಇನ್ನು ರೋಲ್ ಕ್ಯಾಟಗರೀಸ್ ಬಂದರೂ ಕಸ್ಟಮರ್ ಸರ್ವಿಸೇ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ 12th ಪಾಸ್ ಆಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ ಇನ್ನೂ ಓದ್ತಾ ಇದ್ದೀರಾ, ನಾವು ಲೈಕ್ ಡಿಗ್ರಿ, BCom ಆ ರೀತಿಯಾದಂಥದ್ದನ್ನ ಪಾಸ್ ಆಗಿಲ್ಲ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಯಾರೆಲ್ಲ 12th ಪಾಸ್ ಆಗಿದ್ದೀರಾ ಅವರೆಲ್ಲ ಮಿಸ್ ಮಾಡ್ದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಯಾವುದೇ ಇಲ್ಲಿ ಕೀ ಸ್ಕಿಲ್ಸ್ ಏನೇನು ಬೇಕು ಅನ್ನೋದನ್ನ ಒಂದಷ್ಟು ಕೊಟ್ಟಿದ್ದಾರೆ. ಲೈಕ್ ರಿಮೋಟ್ ವರ್ಕಲ್ಲಿ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದರೆ ಓಕೆ ಅಂತ ಕೊಟ್ಟಿದ್ದಾರೆ. ಹಾಗೆ ಬ್ಲೆಂಡಿಂಗ್ ಪ್ರೋಸೆಸ್ಸು, ಇನ್ಬೋರ್ಡಿಂಗ್ ಪ್ರೋಸೆಸ್, BPO, ಇಮೇಲ್ ಸಪೋರ್ಟು, ಕಸ್ಟಮರ್ ಸರ್ವೀಸು, ಆ ರೀತಿಯಾದ ಕೆಲವೊಂದಷ್ಟು ಕೇಳಿದ್ದಾರೆ. ಲೈಕ್ ಚಾಟ್ ಸಪೋರ್ಟ್, ನಾನ್ ವಾಯ್ಸ್ ಪ್ರೋಸೆಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಕಸ್ಟಮರ್ ಸಪೋರ್ಟು, ಕೋಲ್ಡ್ ಕಾಲಿಂಗು, ಕಸ್ಟಮರ್ ಕೇರ್, ಕಸ್ಟಮರ್ ಹ್ಯಾಂಡ್ಲಿಂಗು, ಈ ರೀತಿಯಾದಂಥ ಸ್ಕಿಲ್ಸ್ಗಳು ನಿಮ್ಮಲ್ಲಿದ್ದರೆ ಪ್ಲಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೇನ್ ಆಗಿ ನೀವು ಮನೆಯಿಂದ ಮಾಡೋದಕ್ಕೆ ರೆಡಿ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸ್ಪೆಸಿಫಿಕ್ ಆಗಿ ಹೇಳೋ ಅಂಥದ್ದು ಇದರಲ್ಲಿ ಏನೂ ಇಲ್ಲ, ಯಾಕಂದರೆ ಯಾವ ರೋಲ್ ಅಂತಲೇ ಅವರು ಮೆನ್ಷನ್ನ ಮಾಡಿಲ್ಲ. ನಿಮಗೆ ಚಾಟ್ ಪ್ರೋಸೆಸ್ ಬೇಕಾ, ಅಥವಾ ಇಮೇಲ್ ಬೇಕಾ, ಟೈಪಿಂಗ್ ಬೇಕಾ, ಟ್ರಾನ್ಸ್ಲೇಟರ್ ಬೇಕಾ, ಅಥವಾ ಲೈಕ್ ಬೇರೆ ಯಾವ್ದಾರ ಕಾಲಿಂಗ್ ವರ್ಕ್ನ ನಾವು ಟ್ರೈ ಮಾಡ್ತೀವಿ, ಡೇಟಾ ಎಂಟ್ರಿನ ಟ್ರೈ ಮಾಡ್ತೀವಿ ಅಂದರೆ ಅದನ್ನು ನೀವು ಇಂಟರ್ವ್ಯೂ ಕಾಲ್ ಮಾಡಿದಾಗ, ಅಥವಾ ಯಾವ ಪೋಸ್ಟಿಗೆ ಇನ್ನೂ ವೇಕೆನ್ಸಿ ಇದೆ ಅಂತ ಅವರು ಹೇಳ್ತಾರಲ್ಲ ಅದ್ರ ಮೇಲೆ ನೀವು ಡಿಪೆಂಡ್ನ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಯಾವ್ದು ಬೇಕು ನೀವು ಅಲ್ಲಿ ಅದನ್ನು ಸೆಲೆಕ್ಟ್ನ ಮಾಡ್ಕೊಬೋದು. ಇನ್ನು ಯಾರೆಲ್ಲ 12th ಪಾಸ್ ಆಗಿದ್ದರೆ ಅವರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಬಂದು ಅರೌಂಡ್ ನಿಮಗೆ 20,000ವರೆಗೂ ಸ್ಯಾಲ್ರಿ ಇರುತ್ತೆ ಪರ್ ಮಂತ್. ಇನ್ನು ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ 6 days ವರ್ಕ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಫುಲ್ ಟೈಮ್ ಆಗಿರುತ್ತೆ, ಹಾಗೆ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಚಿಕ್ಕದಾಗಿ ಇರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಲೈಕ್ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ಅವ್ರಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಅವ್ರ ಕಡೆಯಿಂದ ನಿಮಗೆ ಇಮೇಲ್ ಅಥವಾ ಕಾಲ್ ಬರ್ಬೋದು. ಅಂದರೆ ನಿಮ್ಮ ಇಮೇಲ್ನು ಕೂಡ ಚೆಕ್ ಮಾಡ್ಕೊತಾರೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಅದನ್ನು ಕೂಡ ರಿಸೀವ್ ಮಾಡಿ. ಇಲ್ಲಿ ಈ ರೀತಿ ಅಪ್ಲೈ ಮಾಡೋದ್ರ ಜೊತೆಗೆ ನೀವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ವಾ ಅವರ ವಾಟ್ಸಪ್ ನಂಬರ್, ಅದಕ್ಕೆ ಇಲ್ಲಿ ಕೇಳಿರುವಂಥ ಡೀಟೇಲ್ಸ್ ಕೂಡ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಲೈಕ್ ನಿಮ್ಮ ನೇಮು, ಲೊಕೇಶನು, ಯಾವ ಲ್ಯಾಂಗ್ವೇಜ್, ನೀವು ಕನ್ನಡ ಭಾಷೆಯಲ್ಲಿ ಮಾಡಬೇಕಂದ್ರೆ ಕನ್ನಡ, ಇಂಗ್ಲೀಷ್, ಆ ರೀತಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕಳಿಸಿ. ಹಾಗೆ ನಿಮ್ಮ ಲ್ಯಾಪ್ಟಾಪ್ ಕನ್ಫರ್ಮೇಷನ್ದು ಕೂಡ ಇಲ್ಲಿ ಕಳಿಸ್ಕೊಡ್ಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಲೆಟರ್, ಯಾವ ಪೋಸ್ಟಲ್ಲಿ ನೀವು
ವರ್ಕ್ ಮಾಡಿದ್ದೀರಾ ಅಂತ ಹೇಳಿ ಕಳಿಸ್ಕೊಡ್ಬೇಕಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ನೆಸೆಸಿಟಿ ಇದೆ ಅನಿಸುತ್ತೆ ಅವ್ರಿಗೆ ಶೇರ್ ಕೂಡ ಮಾಡಿ. ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನನಗೂ ಕೂಡ ಮೋಟಿವೇಶನ್ ಇರುತ್ತೆ, ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಜೊತೆಗೆ ಕೆಲವೊಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.